ಇವತ್ತು ಒಂದು ಸಲ ಡ್ರಿಂಚಿಂಗ್ ಆದಮೇಲೆ ಸೊ ಇವತ್ತು ಸ್ಪ್ರೇ ಕೊಡ್ತಾಯಿದ್ದೀನಿ. ಸೊ ಈ ಸ್ಪ್ರೇ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನೋಡೋಣ. ಸೊ 7 to 9 ಡೇಸಲ್ಲಿ ರಿಸಲ್ಟ್ ಗೊತ್ತಾಗುತ್ತೆ ಅಂತ ಹೇಳಿದ್ದಾರೆ. ಸೊ ಇದು ಯಾವ ಪ್ರಾಡಕ್ಟು ಏನು ಅಂತ ನಿಮಗೆ ರಿಸಲ್ಟ್ ಬಂದಮೇಲೆ ಬೇಕು ಅಂದರೆ ಹೇಳ್ತೀನಿ. ಇವಾಗ ಡ್ರಿಂಚಿಂಗ್ ಮಾಡಿದ್ದು ನಾನು ಒಂದು ಪ್ರಾಡಕ್ಟು, ಅದು ಬಂದುಬಿಟ್ಟು ಯಾವುದು ಅಂತ ನಿಮಗೆ ಬೇಕಾಗಿದ್ದರೆ ಸೊ ದಯವಿಟ್ಟು ಕಾಮೆಂಟಲ್ಲಿ ತಿಳಿಸಿ. ಸೊ ನಾನು ನಿಮಗೆ ಹೇಳ್ತೀನಿ ಅವಾಗ ಸೊ ಯಾವ ಪ್ರಾಡಕ್ಟ್ ನಾನು ಡ್ರಿಂಚಿಂಗ್ ಮಾಡಿದ್ದು ಅಂತ. ಸೊ ಡ್ರಿಂಚಿಂಗ್ ಮಾಡಿದ್ಮೇಲೆ ಸೊ ರಿಸಲ್ಟ್ ಅಂತೂ ಚೆನ್ನಾಗಿ ಬಂದಿದೆ, ನೀವು ನೋಡ್ತಾ ಇರ್ಬೋದು. ಸೊ ಮೊದಲು ಇಷ್ಟು ಚೆನ್ನಾಗಿರಲಿಲ್ಲ ಕಬ್ಬು. ಸೊ ಇದು ಬಂದುಬಿಟ್ಟು 3ನೇ ಕೊಳೆ. ಸೊ ಇದು ಕಬ್ಬು 3ನೇ ಕೊಳೆ. ಸೊ ಈ ರೀತಿಯಾಗಿದೆ. ಸೊ ನೋಡೋಣ ಗೈಸ್ ಯಾವ ರೀತಿ ಬರುತ್ತೆ ಏನು ಅಂತ. ಸೊ ರಿಸಲ್ಟ್ ಬಂದಮೇಲೆ ಹೇಳ್ತೀನಿ. ಸೊ ನಾನಿವಾಗ ಸ್ಪ್ರೇ ಕೊಡ್ತಿರೋದು ನಾನು ಡ್ರಿಂಚಿಂಗ್ ಮಾಡಿರೋದು ಸೊ ಬೇರೆ ಬೇರೆ ಕಂಪ್ನಿದು. ಸೊ ನೋಡೋಣ. ಆಮೇಲೆ ನಮಗೆ ಇನ್ನೂ 2 ಎಕರೆ ಕಬ್ಬು ಹಚ್ಚಬೇಕು. ಆಮೇಲೆ ಯಾವ ರೀತಿ ಬರುತ್ತೆ ಅಂತ ನೋಡೋಣ. 1 ಎಕರೆ ಈ ಸ್ಪ್ರೇ ಮಾಡ್ತಿರೋರಿಗೆ ಯಾವ ರೀತಿ ಹೇಳಿದ್ರೋ ಆ ರೀತಿ ಸ್ಪ್ರೇ ಮಾಡ್ತೀನಿ. ಆಮೇಲೆ ನನಗೆ ಯಾವ್ದು ಬೇಕೋ ಆ ಪ್ರಾಡಕ್ಟ್ನ ತೊಗೊಂಡು ನಾನು ಸ್ಪ್ರೇ ಮಾಡಿ ನೋಡ್ತೀನಿ. ಸೊ ಅವಾಗ ರಿಸಲ್ಟ್ ಯಾವ ರೀತಿ ಬರುತ್ತೆ ಅಂತ ನಿಮಗೆ ನಾನು ಹೇಳ್ತೀನಿ. ಯಾವ ಪ್ರಾಡಕ್ಟ್ ಚೆನ್ನಾಗಿದೆ, ಯಾವ ಪ್ರಾಡಕ್ಟ್ ಚೆನ್ನಾಗಿಲ್ಲ ಅಂತ ಸೊ ನಾನೆಲ್ಲ ತಿಳಿಸ್ಕೊಡ್ತೀನಿ ನಿಮಗೆ. ಸೊ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನೋಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕ್ನ ನೀಡಿ. ಸೊ ಕಬ್ಬು ಹೇಗಿದೆ ಅಂತ ಒಂದು ಕಾಮೆಂಟ್ನ ಮಾಡಿ, ಆಯಿತಾ. ಸೊ ನೋಡ್ತಾ ಇರ್ಬೋದು ಸೂರ್ಯಾಸ್ತ ಆಗ್ತಾಯಿದೆ. ಸೊ ಇದರಲ್ಲಿ ವ್ಯೂವೇ ಚೆನ್ನಾಗಿದೆ, ಆಯಿತಾ. ಸೊ ನಾನು ನಿಮಗೆ ಆಮೇಲೆ ಎಲ್ಲ ತಿಳಿಸ್ಕೊಡ್ತೀನಿ ಗೈಸ್, ಆಯಿತಾ. ಸೊ ಯಾವ್ದು ಡ್ರಿಂಚಿಂಗ್ ಮಾಡಬೇಕು, ಯಾವುದಿಲ್ಲ, ಯಾವ್ದು ಚೆನ್ನಾಗಿದೆ, ಸೊ ಎಲ್ಲನೂ ತೋರಿಸ್ಕೊಡ್ತೀನಿ. ಸೊ ಅಲ್ಲಿವರೆಗೂ ಸೊ ಸ್ವಲ್ಪ ವೇಟ್ ಮಾಡಬೇಕಾಗುತ್ತೆ. ಸೊ ವೇಟ್ ಮಾಡಿ. ಸೊ ನಿಮ್ಗೆ ಏನಾದರೂ ಈ ಕಬ್ಬಿದ್ರೆ ಅರ್ಜೆಂಟ್ ಬೇಕಂತಂದರೆ ಸೊ ನನಗೆ ಕಾಮೆಂಟ್ ಮಾಡಿ. ಸೊ ನಾನು ರಿಸಲ್ಟ್ ಬಂದರೆ ಮಾತ್ರ ಹೇಳಬೇಕಂತ ಮಾಡಿದ್ದೆ, ಆಯಿತಾ. ನೋಡ್ತಾ ಇರ್ಬೋದು ನೀವು ಕಬ್ಬು ಈ ರೀತಿ ಇದೆ. ಸೊ ನೋಡಿ ಗೈಸ್, ನಿಮಗೆ ಬೇಕಂತಂದರೆ ನಾನು ನಿಮಗೆ ಹೇಳ್ತೀನಿ, ರೆಫರ್ ಮಾಡ್ತೀನಿ ಈ ಪ್ರಾಡಕ್ಟ್ ತೊಗೊಳ್ಳಿ, ಈ ಪ್ರಾಡಕ್ಟ್ ಚೆನ್ನಾಗಿದೆ ಅಂತ. ಸೊ ನೀವು ರಿಸಲ್ಟ್ ಬರೋವರೆಗೂ ವೇಟ್ ಮಾಡ್ತೀನಿ ಅಂದರೆ ನಾನು ವೀಡಿಯೋನೇ ಹಾಕ್ತೀನಿ. ಸೊ ಅಲ್ಲಿವರೆಗೂ ವೇಟ್ ಮಾಡಿ. ಈಗೇನಾದರೂ ನಿಮ್ಗೆ ಅರ್ಜೆಂಟ್ ಇತ್ತಪ್ಪ ಅಂತಂದರೆ ಸೊ ಇದೇ ಏನಾದರೂ ಆಗಲಿ ಬ್ರೋ, ಇದೇ ಸ್ಪ್ರೇ ಇರಲಿ ಅಂತ ಅಂದರೆ ಸೊ ಕಾಮೆಂಟಲ್ಲಿ ತಿಳಿಸಿ, ಸ್ಪ್ರೇ ಅಂತ ಕಮೆಂಟ್ ಮಾಡಿ. ಸೊ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಯಾವ ಸ್ಪ್ರೇ ಅಂತ, ಆಯಿತಾ. ಸೊ ನೋಡ್ತಾ ಇರ್ಬೋದು ಈಗ ನಾನು ಕಾಣ್ತಾ ಇದ್ದೀನಿ ಕಬ್ಬಲ್ಲಿ. ಸೊ ನೆಕ್ಸ್ಟು ಇನ್ನೊಂದು 7 to 10 ಡೇಸಲ್ಲಿ ಸೊ ನಾನು ಒಳಗಡೆ ಬಂದರೆ ಕಾಣ್ತಿದ್ರೆ ಸೊ ರಿಸಲ್ಟ್ ಚೆನ್ನಾಗಿದೆ ಅಂತ ಗೊತ್ತಾಗುತ್ತೆ. ಸೊ ನೋಡ್ತಾ ಇರ್ಬೋದು ಈಗ ನಾನು ನಿಮಗೆ ಕಾಣ್ತಾ ಇದ್ದೀನಿ ಕಬ್ಬಲ್ಲಿ. ಸೊ ಆಮೇಲೆ ನೋಡೋಣ, ಆಯಿತಾ. ಓಕೆ, ಇವತ್ತು ನೋಡೋಣ, ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.